ಉತ್ಸಾಹ ಇದೆ. ಜನರಿಗೆ ಆಲ್ಟರ್ನೇಟಿವ್ ಇಲ್ಲ. ಕಾಂಗ್ರೆಸ್ನವರು ಒಬ್ಬ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅಂತ ಹೇಳುವಂಥ ಪರಿಸ್ಥಿತಿಯೇ ಇಲ್ಲದೆ ಹೋದಾಗ ಕಾಂಗ್ರೆಸ್ನವರು ಕೂಡ ನಮಗೆ ಓಟ್ ಹಾಕಬೇಕಾದ ಅನಿವಾರ್ಯತೆ ಇದೆ. ಯಾಕೆಂದರೆ ದೇಶ ದೊಡ್ಡದು, ದೇಶಕ್ಕಿಂತ ನಾವು ಯಾರೂ ದೊಡ್ಡವರಲ್ಲ. ಈ ದೇಶದ ಸಾರ್ವಭೌಮತೆಗೆ, ಈ ದೇಶದ ಸಮಗ್ರ ಅಭಿವೃದ್ಧಿಗೆ, ಈ ದೇಶದ ಸಂರಕ್ಷಣೆಗೆ ಯಾರಾದರೂ ಒಬ್ಬರು ಸಮರ್ಥರಿದ್ದಾರೆ ಅನ್ನೋದನ್ನು ಸನ್ಮಾನ್ಯ ದೇವೇಗೌಡರವರು ನಿಜವಾಗ್ಲೂ ಕೂಡ ಅವರ ದೂರದೃಷ್ಟಿಯ ಚಿಂತನೆ 91 ವರ್ಷದಲ್ಲಿ ದೇಶಕ್ಕೋಸ್ಕರವಾಗಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರವಾದದ್ದು. ಆದ್ದರಿಂದ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮೋದಿಯವರ ಕಾರ್ಯಕ್ರಮವನ್ನು, ಮೋದಿಯವರ ಚಿಂತನೆಯನ್ನು ಕರ್ನಾಟಕ ಜನನೂ ಕೂಡ ಒಪ್ಕೊಂಡು ಆಶೀರ್ವಾದ ಮಾಡ್ತಾರೆ ಅನ್ನೋದು ನನ್ನ ಸ್ಪಷ್ಟವಾದ ಅಭಿಪ್ರಾಯ. ಇನ್ನೇ ಮತದಾನಕ್ಕೆ ಕೇವಲ 10 ದಿನ ಮಾತ್ರ ಬಾಕಿ ಇರುವಂಥದ್ದು. ಈಗ ಗೆಲ್ಲುವ ವಿಶ್ವಾಸ ಜಾಸ್ತಿ. ಗೆಲ್ಲುವ ಸೋಲು ಅನ್ನೋದಕ್ಕಿಂತ ಹೆಚ್ಚಾಗಿ ಒಳ್ಳೆತನ, ಒಳ್ಳೆ ನಡವಳಿಕೆ. ಸುಳ್ಳು ಎಷ್ಟು ಸಾರಿ ಹೇಳೋದು ಸುಳ್ಳೇ. ಹೊರಗಿನವರು ಒಂದು ಅವರೇ ಹೊರಗಿನವ್ರು, ನಾನೇ ಒಳಗಿನವ್ರು ಆಗ್ಬಿಟ್ಟಿದ್ದೀನಿ. ನಾನೇನು ಸುತ್ತಿದ್ದೀನಿ 5 ವರ್ಷ ಬೇಕು ಅವ್ರು ಸುತ್ತಾಕಿ. ದುರಾಂಕಾರದಿಂದ ಮಾತಾಡ್ತಾ ಇಲ್ಲ. ನಾನು ಜನರ ನಾಡಿ ಮಿಡ್ತಾ ನೋಡಿದ್ದೀನಿ. ನಾನು ಮತ್ತೆ ಲೋಕಸಭಾ ಸದಸ್ಯ ಆದರೆ ಇವತ್ತೇನು ನನ್ನ ಕಾರ್ಯವೈಖರಿ ಇದೆ ಇದು ಇನ್ನೂ 100 ಪಟ್ಟು ಜಾಸ್ತಿ ಆಗ್ತದೆ. ಬೆಳಗ್ಗೆ ಸಂಜೆ 24x7 ಬಡವ್ರ ಮನೆಗೆ ಹೋಗ್ತೀನಿ, ಸಾಮಾನ್ಯರ ಮನೆಗೆ ಹೋಗ್ತೀನಿ, ಹಳ್ಳಿಗಳಿಗೆ ಹೋಗ್ತೀನಿ, ಎಲ್ಲೆಲ್ಲಿ ಏನೇನು ಕೆಲಸ ಆಗಬೇಕೋ ಮಾಡ್ತೀನಿ. ಯಾವುದೇ ಒಬ್ಬ ಲೋಕಸಭಾ ಸದಸ್ಯನಿಗೆ ಲಿಮಿಟೇಷನ್ ಇಲ್ಲ. ಅದು ಮಾಡಬೇಕು ಕಾನೂನಿಗೋಸ್ಕರ ಅವೆಲ್ಲ ಇಲ್ಲ. ತನ್ನ ಕರ್ತವ್ಯ ನಿರ್ವಹಣೆ ಮಾಡೋದಕ್ಕೆ, ತನ್ನ ಕರ್ತವ್ಯನ ಮಾಡೋದಕ್ಕೆ ನನಗೊಂದು ಒಳ್ಳೆಯ ಅವಕಾಶನ ಭಗವಂತ ಕರುಣಿಸಿದ್ದಾರೆ. ನಮ್ಮ ವರಿಷ್ಠರು ಕೊಟ್ಟಿದ್ದಾರೆ. ಸನ್ಮಾನ್ಯ ದೇವೇಗೌಡರು ಮತ್ತು ಯಡಿಯೂರಪ್ಪನವರು, ಕುಮಾರಸ್ವಾಮಿಯವರು ಇದಕ್ಕೆ ತಮ್ಮ ದೂರದೃಷ್ಟಿಯನ್ನು ಆಯಿಸಿದ್ದಾರೆ. ಚುನಾವಣೆ ಬಂದಿದೆ, ಜನ ತೀರ್ಮಾನ ಮಾಡ್ತಾರೆ ಯಾರಿಗೆ ಹಾಕಬೇಕು ಓಟು. ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿನೇ ಇಲ್ಲ, ಪ್ರಧಾನಿ ಆಗುವಂಥ ಅಭ್ಯರ್ಥಿನೇ ಇಲ್ಲ ಅಂದಾಗ ಯಾರಿಗೆ ಓಟ್ ಹಾಕಿ ವೇಸ್ಟ್ ಮಾಡ್ಕೋಬೇಕು? ಆ ಒಂದು ಚಿಂತನೆಯಲ್ಲಿ ಈ ಭಾಗದ ಜನ ಇದ್ದಾರೆ.